ನಮಸ್ಕಾರಗಳು. ಎಲ್ಲರಿಗೂ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದೆ ಒಂದು ನೋವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಅದು ನಮ್ಮ ಮನಸ್ಸಿನಲ್ಲೇ ಮಡುಗಟ್ಟು ಇರಬಾರ್ದು, ಹೊರಗೆ ಹಾಕಬೇಕದು. ಅದಕ್ಕೆ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ ಎಲ್ಲರಿಗೂ ಸ್ವಾಭಾವಿಕ ಹೋದಾಗ ಯಾವುದೇ ಫಂಕ್ಷನ್ ಆಗಲಿ ಏನಾಗಲಿ ಹೋದಾಗ ಅಲ್ಲಿ ಹೆಣ್ಮಕ್ಳು ನಮ್ಮ ತವ್ರ ಮನೆಯವ್ರು ಅದು ಮಾಡಿದ್ರು, ನಮ್ಮ ತವ್ರ ಮನೆಗೆ ಅದು ಮಾಡಿದ್ರು, ನಮ್ಮ ಅಣ್ಣ ಅದು ಮಾಡ್ದೆ, ನಮ್ಮ ತಮ್ಮ ಇದು ಮಾಡ್ದೆ, ಇವು ಚರ್ಚೆ ಆಗ್ತಾನೆ ಇರ್ತಾವೆ ರೀ ಹೆಣ್ಮಕ್ಳು ನಡ್ಬರ್ಕ. ಅವ ನಮ್ಮ ಮನ್ಸಿಗೆ ನೋವು ಆಗ್ತದೆ ರೀ. ಯಾಕಂದ್ರೆ ಅವ್ರು ಹೇಳಾಗತ್ತ ಹಂಗಲ್ರಿ, ನಮಗೂ ಆ ಭಾಗ್ಯ ಇಲ್ಲಲ್ಲಪ್ಪ ಅನ್ನಿಸ್ತದೆ. ಶಕ್ತ್ಯಾನುಸಾರವಾಗಿ ನಮಗೆಲ್ಲ ನೆಲೆ ಹಚ್ಚಿ ಸುಖದಿಂದ ಇರಬೇಕಪ್ಪ ಅನ್ನೋ ಟೈಮಿನಲ್ಲೇ ನಮ್ಮ ಅವ್ವ ಅಪ್ಪ ಹೋಗಿಬಿಟ್ರು. ಮುಂದೆ ನಾನು ಥೋಡೆ ದಿವಸ ನಂತರ ನಮ್ಮ ಅಣ್ಣನೂ ಹೋಗಿಬಿಟ್ಟ. ಅದಕ್ಕೆ ಆ ನೋವು ಕಾಡ್ತಾರೆ ನನಗೆ. ನಾ ಲಾಸ್ಟ್ ಮಗಳಿಗೆ ನಮ್ಮ ಅಣ್ಣನ ಮೇಲೆ ಅವನ ಕೂಡಿನೇ ಬೆಳೆದೆವು. ಅವನು ಒಡನಾಟ ನನ್ನ ಜೋಡಿ ಭಾಳ ಇತ್ತು, ಅವ್ರದ್ದು ಒಡನಾಟ ಭಾಳ ಇತ್ತು. ಇಬ್ಬರು ಕೂಡೇ ಬೆಳೆದಿದ್ದರಿಂದ ನಾನು ಒಂದು ಪ್ರೀತಿಯ ತಂಗಿ. ನಮ್ಮ ಅವ್ವ ಅಪ್ಪನಿಲ್ಲ, ನಮ್ಮ ಅಣ್ಣನಿಲ್ಲ, ನಮ್ಗೆ ಕೆಟ್ಟ ಅನ್ನಿಸ್ತದೆ. ಹೆಣ್ಮಕ್ಳಿಗೆ ತವ್ರ ಮನೆ ಇರ್ಬೇಕು ರೀ. ಈಗ ನಮ್ಮ ಇಬ್ಬರು ಅಕ್ಕದಾರ ಅದಾರೆ, ಇಬ್ಬರು ಮಾಮಾದೇರ ಅದಾರೆ, ಅವ್ರು ನಮ್ಮ ತಾಯಿ ತಂದಿನೇ. ಆದರೆ ಹೆಣ್ಮಕ್ಳಿಗೆ ತವ್ರ ಮನೆ ಇರ್ಬೇಕು ರೀ. ಆಸರ ಬ್ಯಾಸರ ಕಳೀಲಿಕ್ಕೆ ಏನೇ ಅಲ್ಲಿ ಹಕ್ಕು ಯಾರ ಮೇಲೂ ನಾವು ಮಾಡೋಕ್ಕೆ ಬರಲ್ಲ ಹೆಣ್ಮಕ್ಳು. ಅದಕ್ಕೆ ನೀವು ಮುಂದೆ ಹಂಚ್ಕೊಳಕತ್ತೀನಿ ರೀ. ಅವನಿಗಾಗಿ ಇವತ್ತೊಂದು ನಾನು ಹಾಡ ಸಮರ್ಪಣೆ ಮಾಡ್ತೀನಿ ರೀ. ಭಾಳ ನೆನಪು ಬರ್ಲಿಕ್ಕತ್ತು ನಮ್ಮ ಅಣ್ಣನಿಗೆ. ಯಾಕೋ ನನಗೆ ಇವತ್ತು ಒಂದು ದೀಪಾವಳಿಗೆ ಹೋಗಿದ್ರಿ ನಾ ಹಬ್ಬಕ್ಕೆ. ಹೋದಾಗ ಅವ ಎರಡೇ ದಿನ ಇದ್ದಾನ, ಇನ್ನೊಂದು 2 ದಿನ ಇರುವಂತವ. ನಾ ಇರಲಿಲ್ಲ. ನಾ ಹೋಗ್ತೀನಪ್ಪ, ನಿಮ್ಮ ಅಮ್ಮ ಹೈರಾಣ ಆಗ್ತಾರೆ ಊಟಕ್ಕೆ ಟೇಷನ್ಗೆ ಬಂದೆ. ನಾ ಇನ್ನೂ 2 ದಿವಸ ಇದ್ದ ನಮ್ಮ ಅಣ್ಣನ ಜೋಡಿ. ಮುಂದೆ ನಮ್ಮ ಅಣ್ಣ ಹೋಗೇ ಬಿಟ್ಟ. ನಾ ಇದ್ದಂಗೆ ಇನ್ನೊಂದು 2 ದಿವಸ ಒಂದು ಜೋಡಿ ಇರ್ತಿದ್ದಲ್ಲ ಅನ್ನೋದು ಗಿಲ್ಟು ನನಗೆ ಕಾಡ್ತಿರ್ತದಮ್ಮಮ್ಮ. ಅದಕ್ಕಾಗಿ ಅವನಿಗಾಗಿ ಒಂದು ನೆನಪಿಗೆ ಒಂದು ಹಾಡ ಹಾಡ್ತೀನಿ ರೀ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಐ ಮಿಸ್ ಯು ಅಣ್ಣ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರಿಗೂ ಧನ್ಯವಾದಗಳು. ಇದು ನೋಡಿ ಬಿಡಬೇಡ್ರಿ. ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬ್ಗಳನ್ನು ಬೆಳೆಸ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮೊದಲು ನಾವು ಮಾಡೋ ವಿಡಿಯೋ ನಿಮಗೆ ತಲುಪ್ತದೆ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.